ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಾಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು ಸಂಪರ್ಕಿಸಬಹುದು. ಹಾಗೂ ನಮ್ಮ ಪ್ರಾರ್ಥನೆಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ಗುಂಪುಗಳನ್ನು ಸಂಪರ್ಕಿಸಿರಿ. ಪ್ರತಿದಿನ ನಡೆಯುವಂಥ ಮಧ್ಯರಾತ್ರಿ ಪ್ರಾರ್ಥನೆ, ಸಂಜೆಯ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆಗಳು, ಹಾಗೆ ಬೈಬಲ್ ಸ್ಟಡಿ, ಇದರೆಲ್ಲದರಲ್ಲೂ ಭಾಗವಹಿಸಲು ಆಸಕ್ತಿ ಇರುವವರು ಕೆಳಗೆ ಕೊಟ್ಟಿರುವಂಥ ನಂಬರನ್ನು ನೀವು ಸಂಪರ್ಕಿಸಬಹುದಾಗಿದೆ. ಪ್ರತಿ ತಿಂಗಳು 30ನೇ ತಾರೀಕಿನಂದು ರಾಮನಗರದಲ್ಲಿ ಪ್ರಾರ್ಥನಾ ಕೂಟ ಇರುತ್ತದೆ. ಅದರಲ್ಲಿ ಭಾಗವಹಿಸಲು ಆಸಕ್ತಿ ಇರುವವರು ನಮಗೆ ವಾಟ್ಸಪ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಸಮಯವಿಲ್ಲ, ಎಚ್ಚರವಾಗಿರ್ರಿ. ಸಂದೇಶವನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂತಹ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ನಾವು ಸ್ತೋತ್ರ ವಂದನೆಗಳನ್ನ ಸಲ್ಲಿಸೋರಾಗಿದ್ದೇವೆ. ಈ ಸಂದೇಶವನ್ನ ಹೇಳುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ, ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ತಂದೆ. ಆಮೇನ್, ಆಮೇನ್. ಮೊದಲನೇದಾಗಿ ಒಂದು ವಚನವನ್ನು ಓದಿಕೊಳ್ಳೋಣ. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 23ನೇ ವಚನವನ್ನು ಓದಿಕೊಳ್ಳೋಣ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ, ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸಬೇಕು. ಯಾವುದು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸಬೇಕೆಂದ್ರೆ ಆತ್ಮ, ಪ್ರಾಣ, ಶರೀರವಾಗಿದೆ. ಇವುಗಳಲ್ಲಿ ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಬೇಕು. ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಆತನಲ್ಲಿ ಜೀವಿಸ್ತಾ ಇರುವಂಥ ನಾವು ನಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳಬೇಕು. ನಮ್ಮ ರಕ್ಷಣೆಯನ್ನು ನಾವು ಕಾಪಾಡಿಕೊಂಡು ನಮ್ಮ ಆತ್ಮ, ಪ್ರಾಣ, ಶರೀರಗಳಲ್ಲಿ ಯಾವ ದೋಷಗಳು ಕಾಣಬಾರದು. ಯಾವ ದೋಷಗಳು ಕಾಣಬಾರದು ಎಂದರೆ, ನಾವು ಕರ್ತನ ಬರುವಿಕೆಗಾಗಿ ಈ ವಾಕ್ಯವನ್ನು ಓದುವಾಗ ನಮಗೆ ತಿಳಿಯಬರುತ್ತದೆ, ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಾವು ದೋಷವಿಲ್ಲದೆ ಇರುವಾಗ ಮಾತ್ರವೇ ಆತನನ್ನು ಎದುರುಗೊಳ್ಳಲಿಕ್ಕೆ ಸಾಧ್ಯವಾಗುವಂಥದ್ದು. ಆತನನ್ನು ನಾವು ಎದುರುಗೊಳ್ಳಬೇಕಂದ್ರೆ ನಮಗೊಂದು ಸಿದ್ಧತೆಯ ಅವಶ್ಯಕತೆ ಇದೆ. ಈ ಸಿದ್ಧತೆ ಆಗುವವರಿಗೆ ಸಮಯವಿಲ್ಲ, ಎಚ್ಚರವಾಗಿರಿ. ಈ ಸಿದ್ಧತೆಗೆ ನಾನು ನಾಳೆ ಸಿದ್ಧವಾಗ್ತೀನಿ, ಇನ್ನು ಯೇಸು ಸ್ವಾಮಿ ಯಾವಾಗ ಬರ್ತಾರೆ ನಮಗೆ ಗೊತ್ತಿಲ್ಲ, ನೋಡಿಕೊಳ್ಳೋಣ. ಇವತ್ತು ನಾನು ಮಾಡುವಂಥ ಎಲ್ಲ ಪಾಪಗಳನ್ನು ಮಾಡ್ತೇನೆ, ನನಗಿಷ್ಟ ಬಂದ ಹಾಗೆ ಜೀವಿಸ್ತೇನೆ, ಅನ್ಯಾಯ, ಅಕ್ರಮ, ಮೋಸ, ವಂಚನೆಗಳಲ್ಲಿ ನಾನು ಜೀವಿಸ್ತೇನೆ. ಇನ್ನು ಯೇಸು ಸ್ವಾಮಿ ಈಗಲೇ ಬಂದಿಲ್ವಲ್ಲ, ಇನ್ನು ನಾವು ಈ ಅನೇಕ ಕಾರ್ಯಗಳನ್ನು ನೋಡುವುದುಂಟು, ಯೇಸು ಸ್ವಾಮಿ ಬರುವುದು ಸ್ವಲ್ಪ ತಡವಾಗಬಹುದು ಎಂಬುದಾಗಿ ಹೇಳಿಕೊಂಡು ನಿಮ್ಮನ್ನು ನೀವು ಮೋಸಪಡಿಸಿಕೊಳ್ಳುತ್ತಾ ಸಿದ್ಧವಾಗದೆ ಇರುವುದಾದರೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ಸಮಯದಲ್ಲಿ ನೀವು ಕೈ ಬಿಡಲ್ಪಡ್ತೀರ. ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಮ್ಮ ಆ ಶರೀರ, ಆತ್ಮ, ಪ್ರಾಣಗಳು ದೋಷವಿಲ್ಲದೆ ಇರಬೇಕು, ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸಬೇಕು. ಅದೇ ಮೇಲಿನ ವಚನ ಹೇಳುತ್ತದೆ, ದೇವರು ತಾನೇ ನಿಮ್ಮನ್ನ ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ಮೊದಲನೇದಾಗಿ ನಾವು ಯೇಸು ಕ್ರಿಸ್ತನನ್ನ ಪ್ರತ್ಯಕ್ಷತೆಯನ್ನು ಎದುರುಗೊಳ್ಬೇಕಂದ್ರೆ ನಾವು ಪರಿಪೂರ್ಣವಾಗಿ ಪವಿತ್ರ ಆಗಿರಬೇಕು. ನಂತರ ದೋಷವಿಲ್ಲದೆ ಸಂಪೂರ್ಣರಾಗಿ ಕಾಣಿಸಿಕೊಳ್ಳಬೇಕು. ಪರಿಪೂರ್ಣರಾಗಿರಬೇಕಂದ್ರೆ, ಸಂಪೂರ್ಣರಾಗಿ ಕಾಣಲ್ಪಡಬೇಕಂದ್ರೆ ನಾವು ಕರ್ತನಲ್ಲಿ ಸಿದ್ಧರಾಗಬೇಕು. ಹೇಗೆ ಸಿದ್ಧವಾಗುವಂಥದ್ದು? ಕರ್ತನಲ್ಲಿ ನಾವು ಯಾವಾಗಲೂ ಐಕ್ಯವಾಗಿರಬೇಕು. ಕರ್ತನೊಟ್ಟಿಗೆ ನಾವು ಯಾವಾಗಲೂ ನಡೆಯುವವರಾಗಿರಬೇಕು. ದೇವರ ಕಾರ್ಯಗಳ ಮೇಲೆ ಮನಸ್ಸಿಡಬೇಕು. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವವರಾಗಬೇಕು. ಕೊಲೊಸ್ಸೆ 3:1ನೇ ವಚನ ಹೇಳುವ ಪ್ರಕಾರ, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ ಏನೆಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಮೇಲಿರುವುಗಳನ್ನು ನಾವು ಹುಡುಕಬೇಕು. ಹಾಗೆ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಬೇಕು. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಬೇಕಂದ್ರೆ ನಾವು ನಮ್ಮ ದೈನಂದಿನ ಜೀವಿತದಲ್ಲಿ ದೇವರೊಟ್ಟಿಗೆ ಸಂಬಂಧ ಇಟ್ಟುಕೊಳ್ಬೇಕು. ನಾವು ಹೇಳುವಾಗ, ಕೂರುವಾಗ, ಮಲಗುವಾಗ ಎಲ್ಲ ಸಮಯದಲ್ಲೂ ಕರ್ತನಿಗಾಗಿ ಜೀವಿಸಬೇಕು. ಕರ್ತನೊಂದಿಗೆ ಐಕ್ಯವಾಗಿರಬೇಕು. ಕರ್ತನೊಂದಿಗೆ ಐಕ್ಯವಾಗಿರುವುದು ಹೇಗೆ? ಪ್ರಾರ್ಥನೆಯ ಮೂಲಕ, ದೇವರ ವಾಕ್ಯದ ಮೂಲಕ, ಆತನನ್ನು ಆರಾಧಿಸುವುದರ ಮೂಲಕ,
ಆತನೊಟ್ಟಿಗೆ ನಂಬಿಕೆ ಉಳ್ಳವರಾಗಿ ನಾವು ಜೀವಿಸುವಾಗ, ಆತನ ಮೇಲೆ ನಂಬಿಕೆ ಇಟ್ಟು ನಮ್ಮ ಜೀವಿತವನ್ನು ಸಾಗಿಸುವಾಗ, ಆದರೆ ಈ ದಿನಗಳಲ್ಲಿ ನಾವು ನಾಶವಾಗುವ ಸಂಗತಿಗಳ ಮೇಲೆ ಹೆಚ್ಚು ಗಮನವನ್ನು ಕೊಡುವವರಾಗಿದ್ದೇವೆ. ನಾಶವಾಗುವಂಥ ಕಾರ್ಯಗಳ ಮೇಲೆ, ನಾಶವಾಗುವಂತಹ ಸಂಗತಿಗಳಿಗಾಗಿ ದುಡಿದು ನಮ್ಮ ಸಮಯವನ್ನು ಲೌಕಿಕವಾದ ಕಾರ್ಯಗಳಲ್ಲಿ ಹೆಚ್ಚು ನಾವು ನಮ್ಮ ಸಮಯವನ್ನು ವೆಚ್ಚ ಮಾಡ್ತಾ ಇದ್ದೇವೆ. ಅನೇಕರು ತಮ್ಮ ಇಚ್ಛೆಗಳಿಗೋಸ್ಕರವಾಗಿ, ತಮ್ಮ ಕಾರ್ಯಗಳಿಗೋಸ್ಕರವಾಗಿ ಜೀವಿತದಲ್ಲಿ ಏನೋ ಒಂದು ಸಂಪಾದನೆ ಮಾಡಬೇಕು, ಅನೇಕರು ಈ ಬೇಡವಾದ ಕಾರ್ಯಗಳಿಗೆ ಅಡಿಕ್ಟ್ ಆಗಿ ಸಮಯವನ್ನು ವ್ಯರ್ಥವಾದ ಕಾರ್ಯಗಳಲ್ಲಿ ಕಳೆಯುವವರಾಗಿದ್ದಾರೆ. ಆದರೆ 2 ಪೇತ್ರನು ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳ್ತದೆ, ಆದ ಕಾರಣ ಪ್ರಿಯರೇ, ನೀವು ಇವುಗಳನ್ನು ಎದುರು ನೋಡುವವರಾದುದರಿಂದ ಶಾಂತರಾಗಿದ್ದು ಆತನೆದುರಿನಲ್ಲಿ ನಿರ್ಮಲರಾಗಿಯೂ ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ. ಯಾವುದಕ್ಕಾಗಿ ನಾವು ಪ್ರಯಾಸ ಪಡಬೇಕು? ಹಣ ಸಂಪಾದನೆ ಮಾಡಲಿಕ್ಕಾಗಿ ಅಥವಾ ಮನೆ ಕಟ್ಟಲಿಕ್ಕಾಗಿ, ಲೋಕದಲ್ಲಿ ಕಾರ್ಯವನ್ನು, ಶ್ರೀಮಂತಿಕೆಯನ್ನು ಸಂಪಾದಿಸಬೇಕು, ಆಸ್ತಿಯನ್ನು ಸಂಪಾದಿಸಬೇಕು, ಹಾಗೆ ಹೆಸರನ್ನು ಗಳಿಸಬೇಕು ಎಂಬುದಕ್ಕಾಗಿ ಪ್ರಯಾಸ ಪಡಿರಿ ಎಂದು ದೇವರ ವಾಕ್ಯ ಹೇಳ್ತಾ ಇಲ್ಲ. ಹಣ ಸಂಪಾದನೆ ಮಾಡಬೇಕು, ನಮ್ಮ ಅವಶ್ಯಕತೆಗೆ ಎಷ್ಟಿದೆಯೋ ಅಷ್ಟು, ನಮಗೇನು ಬೇಕೋ ಅದನ್ನು ಕರ್ತನು ಕೊಡುವವನಾಗಿದ್ದಾನೆ. ಅದಕ್ಕೆ ವಾಕ್ಯ ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡಿ, ಇವೆಲ್ಲವೂ ಅವುಗಳ ಕೂಡ ನಮಗೆ ದೊರೆಯುವವು ಎಂಬುದಾಗಿ ವಾಕ್ಯ ಹೇಳುತ್ತದೆ. ದೇವರನ್ನ ಹುಡುಕುವವನಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ ವಾಕ್ಯ ಹೇಳುವಂಥದ್ದಾಗಿದೆ. ಹಾಗಿರುವಾಗ ವ್ಯರ್ಥವಾಗಿರುವ ಕಾರ್ಯಗಳಿಗೆ ಪ್ರಯಾಸ ಪಡಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇಲ್ಲ. ದೇವರ ಎದುರಿನಲ್ಲಿ ನೀವು ನಿರ್ಮಲರಾಗಿ, ಹಾಗೆ ದೋಷವಿಲ್ಲದವರಾಗಿ, ನಿರ್ದೋಷಿಗಳಾಗಿ ಕಾಣಿಸಿಕೊಳ್ಳುವುದಕ್ಕೆ, ತಪ್ಪಿಲ್ಲದವರಾಗಿ, ಹಾಗೆ ನೀತಿ ಉಳ್ಳವರಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಬೇಕು. ಆ ಪ್ರಯಾಸವನ್ನು ಪಡಬೇಕಂದ್ರೆ ನೀವು ದೈನಂದಿನದಲ್ಲಿ ದೇವರೊಟ್ಟಿಗೆ ನಿಮ್ಮ ಸಮಯವನ್ನು ಕಳಿಬೇಕು, ಪ್ರಾರ್ಥನೆ ಮಾಡುವವರಾಗಿರಬೇಕು. ನಾವು ಇರುವಂಥ ಲೋಕ ಸೈತಾನನ ಆಳ್ವಿಕೆಯಲ್ಲಿರುವ ಲೋಕ. ನಮಗೆ ಪ್ರತಿದಿನ ಹೇಳುವಾಗ ಅನೇಕ ಹೋರಾಟಗಳು, ಅನೇಕ ಯುದ್ಧಗಳಿರುವಂಥದ್ದಾಗಿದೆ. ಅನೇಕ ಶೋಧನೆಗಳನ್ನು ತಂದು ನಮ್ಮನ್ನು ಯಾವಾಗಲೂ ಬೀಳಿಸಬೇಕೆಂದು ದುಷ್ಟನಾದವನು ಕಾಯ್ತಾ ಇರ್ತಾನೆ. ಆ ಸಮಯದಲ್ಲಿ ದೇವರ ವಾಕ್ಯ ಹೇಳುವ ಪ್ರಕಾರ ಶೋಧನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ವಾಕ್ಯವು ನಮಗೆ ಎಚ್ಚರಿಸ್ತದೆ. ಹಾಗೆ ನಿಮಗಿರುವಂತಹ ಯುದ್ಧವು ಕಠಿಣ ಯುದ್ಧವಾಗಿದೆ. ಆದ ಕಾರಣ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಹೇಳುವ ಪ್ರಕಾರ ನಮಗೆ ಯುದ್ಧ ಇದೆ. ನಮ್ಮ ವಿರುದ್ಧವಾಗಿ ದುಷ್ಟನಾದವನು ಯಾವಾಗಲೂ ತಂತ್ರಗಳನ್ನ ಹೂಡುವವನಾಗಿದ್ದಾನೆ. ಯಾವಾಗಲೂ ನಮ್ಮ ವಿರುದ್ಧವಾಗಿ ಅನೇಕ ಉಪಾಯಗಳನ್ನು ಹುಡುಕಿ ನಮ್ಮನ್ನು ಹೇಗೆ ಬೀಳಿಸಬೇಕೆಂಬುದಾಗಿ ಕಾಯುವವನಾಗಿದ್ದಾನೆ. ನಾವು ವಚನವನ್ನು ಓದಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 10ನೇ ವಚನ ಹೇಳ್ತದೆ, ಕಡೆಯ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಯಾರನ್ನ ನಾವು ಆಶ್ರಯಿಸಿಕೊಳ್ಳಬೇಕು? ನಾವು ಸಿದ್ಧವಾಗಬೇಕು. ನಮಗೆ ಬರುವಂಥ ಅನೇಕ ಹೋರಾಟಗಳಲ್ಲಿ ನಾವು ಕ್ರಿಸ್ತನನ್ನ, ಆ ಪ್ರತ್ಯಕ್ಷತೆಯನ್ನು ಎದುರುಗೊಳ್ಳದ ಹಾಗೆ ನಮ್ಮನ್ನು ಅಡ್ಡಿಪಡಿಸುವಂಥ ಅನೇಕ ಕಾರ್ಯಗಳು ದುಷ್ಟನಾದವನು ತಯಾರು ಮಾಡ್ತಾನೆ ಇರ್ತಾನೆ. ನಮ್ಮ ವಿರುದ್ಧವಾಗಿ ಯುದ್ಧಗಳನ್ನು, ನಾವು ಸೋಲಬೇಕು ಎಂಬುದಾಗಿ ಶೋಧನೆಗಳನ್ನು ತರುವವನಾಗಿದ್ದಾನೆ. ಆ ಶೋಧನೆಯಲ್ಲಿ ನಾವು ಬಿದ್ದು ಹೋದರೆ ಕ್ರಿಸ್ತನ ಪ್ರೀತಿಯಿಂದ, ಕ್ರಿಸ್ತನ ಐಕ್ಯತೆಯಿಂದ, ಕ್ರಿಸ್ತನ ಅನ್ಯೂನತೆಯಿಂದ, ದೇವರ ಪ್ರಸನ್ನತೆಯಿಂದ ದೂರ ಹೋಗುವಾಗ ನಾವು ಪಾಪಿಗಳಾಗಿ ಮಾರ್ಪಟ್ಟು ದೇವರಿಂದ ದೂರವಾಗಿ ಭ್ರಷ್ಟರಾಗಿ ನಾಶನದ ಮಾರ್ಗಕ್ಕೆ ಹೋಗುವವರಾಗಿದ್ದೇವೆ. ಇದು ದುಷ್ಟನ ಕುತಂತ್ರವಾಗಿದೆ. ಆದರೆ ಆದ ಕಾರಣವೇ ದೇವರ ವಾಕ್ಯ ಹೇಳ್ತಾ ಇದೆ ನೋಡಿ, ಕಡೆಯ ಮಾತೇನೆಂದರೆ ನೀವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಬೇಕು. ಆಗ ನೀವು ಬಲಗೊಳ್ತೀರ. ನಿಮಗೆ ಬರುವಂಥ ಯುದ್ಧದಲ್ಲಿ ನೀವು ನಿಂತು ಅದನ್ನು ಜಯಿಸಬೇಕಂದ್ರೆ ನಮ್ಮ ಬಲ, ನಮ್ಮ ಸಾಮರ್ಥ್ಯದಿಂದ ಸಾಧ್ಯವಿಲ್ಲ. ದೇವ ಬಲ, ದೇವ ಪರಾಕ್ರಮದಿಂದ, ದೇವರ ಆತ್ಮನ ಶಕ್ತಿಯಿಂದ ಮಾತ್ರವೇ ನಾವು ಅದನ್ನು ಜಯಿಸಲು ಸಾಧ್ಯ ಎಂಬುದಾಗಿ ವಾಕ್ಯ ಹೇಳುವಂಥದ್ದಾಗಿದೆ. ನೋಡಿ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಬೇಕು. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, 13ನೇ ವಚನ ಓದಿಕೊಳ್ಳೋಣ. ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದ್ದೆಲ್ಲವನ್ನ ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ, ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಆಗ ಮಾತ್ರವೇ ನಮಗೆ ಈ ಲೋಕದಲ್ಲಿ ಬರುವಂತಹ
ಶೋಧನೆಗಳಾಗಿರ್ಬೋದು, ಯುದ್ಧಗಳಾಗಿರ್ಬೋದು ಸೋಲಿಸಿ ಆತ್ಮೀಕವಾಗಿ ಕರ್ತನಲ್ಲಿ ನಾವು ದೃಢವಾಗಿ ನಿಂತುಕೊಳ್ಳದ ಹಾಗೆ ದುಷ್ಟನು ಮಾಡುವಂಥ ಎಲ್ಲ ಯೋಜನೆಗಳನ್ನು, ಎಲ್ಲ ತಂತ್ರೋಪಾಯಗಳನ್ನು ನಾವು ಎದುರಿಸಿ ನಿಲ್ಲಬೇಕಂದ್ರೆ ಮೊದಲು ದೇವರನ್ನ, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಬೇಕು. ಆಗ ನಾವು ಬಲಗೊಳ್ತೇವೆ. ನಂತರ ಸರ್ವಾಯುಧವನ್ನು ಧರಿಸಿಕೊಳ್ಳಬೇಕು. ಹಾಗೆ ಸರ್ವಾಯುಧಗಳನ್ನು ಮತ್ತೆ ವಚನ ನೋಡುವಾಗ ಕಠಿಣ ಯುದ್ಧಗಳನ್ನು ನಡೆಯುವಂಥ ದಿವಸದಲ್ಲಿ ವೈರಿಯನ್ನು ಎದುರಿಸಬೇಕಂದ್ರೆ, ನಾವು ಜಯಶಾಲಿಗಳಾಗಿ ನಿಲ್ಲಬೇಕಂದ್ರೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ನಾವು ತೆಗೆದುಕೊಳ್ಳಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಬಲಗೊಳ್ಳಿರಿ, ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ, ಹಾಗೆ ಸರ್ವಾಯುಧಗಳನ್ನು ನೀವು ತೆಗೆದುಕೊಳ್ಳಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ನೋಡಿ, ನಮ್ಮ ಸಾಮರ್ಥ್ಯ, ನಮ್ಮ ಬಲದಲ್ಲಿ ನಾವು ಆತ್ಮಿಕವಾಗಿ ನಿಲ್ತೇವೆ, ದೇವರಿಗಾಗಿ ಏನೋ ಮಾಡ್ತೇವೆ, ದೇವರ ಪ್ರತ್ಯಕ್ಷತೆಯಲ್ಲಿ ನಾವು ಪರಿಪೂರ್ಣರಾಗಿ ಕಾಣಲ್ಪಡ್ತೇವೆ ಎಂಬುದು ನಾವು ನಮ್ಮ ಬಲದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಆದರೆ ಕರ್ತನನ್ನು ನಾವು ಆಶ್ರಯಿಸಿಕೊಳ್ಳುವಾಗ ಅದೇ ವಾಕ್ಯ ಹೇಳ್ತದೆ, ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪವಿತ್ರ ಮಾಡಲಿ. ಶಾಂತಿದಾಯಕನಾದ ದೇವರು ನಮ್ಮನ್ನು ಪವಿತ್ರ ಮಾಡಬೇಕೆಂಬುದಾಗಿರುವುದಾದರೆ ನಾವು ಆತನ ಕರಗಳಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡಬೇಕು. ನಾವು ಆತನಿಗೆ ನಮ್ಮ ಜೀವಿತದಲ್ಲಿ ಪ್ರಾಮುಖ್ಯತೆ ಕೊಡಬೇಕು. ಅನೇಕರು ಭಾನುವಾರ ದಿವಸಗಳು ಕೆಲಸಕ್ಕೆ ಹೋಗ್ತಾರೆ. ಅನೇಕರು ಕುಟುಂಬ ಪ್ರಾರ್ಥನೆಗಳನ್ನು ಮಾಡೋದಿಲ್ಲ. ವೈಯಕ್ತಿಕವಾಗಿ ದೇವರೊಟ್ಟಿಗೆ ಸಂಬಂಧವಿಲ್ಲ, ವೈಯಕ್ತಿಕವಾದ ಪ್ರಾರ್ಥನೆ ಇಲ್ಲ. ಬೇಸಿಕ್ ಆಗಿರುವಂಥದ್ದು ಡೈಲಿ ರುಟೀನ್ ಆಗಿ ಮಾಡುವಂಥ ಕಾರ್ಯವನ್ನೇ ನಾವು ಆತ್ಮಿಕ ಜೀವಿತದಲ್ಲಿ ಮಾಡೋದಿಲ್ಲ ಅಂದರೆ ಹೇಗೆ ಕ್ರಿಸ್ತನ ಪ್ರತ್ಯಕ್ಷ ದಿನದಲ್ಲಿ ನಾವು ಆತನ ಮುಂದೆ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಹೇಗೆ ಕಾಣಿಸಲ್ಪಡುತ್ತದೆ, ಹೇಗೆ ನಾವು ಆತನನ್ನು ಎದುರುಗೊಳ್ಳಲಿಕ್ಕೆ ಸಾಧ್ಯವಾಗ್ತದೆ? ನಾವು ಪ್ರತಿನಿತ್ಯ ಮಾಡಬೇಕಾದ ದೈನಂದಿನವಾಗಿರುವಂಥ ನಮ್ಮ ಅಭ್ಯಾಸವಾಗಿರುವ ಪ್ರಾರ್ಥನೆ, ಇದೆಲ್ಲ ನಮ್ಮ ಆತ್ಮಿಕ ಜೀವಿತದಲ್ಲಿ ಅಭ್ಯಾಸಗಳಾಗಬೇಕು. ನೋಡಿ, ಬೆಳಗ್ಗೆ ಏಳುವಾಗ ನಾವು ತಿಂಡಿ ತಿನ್ನುವಂಥದ್ದು, ನಾವು ಪ್ರತಿದಿನ ಏನು ಮಾಡಬೇಕು, ಹೊತ್ತಿಗೆ ಆಹಾರ ಎಲ್ಲ ನಾವು ಕರೆಕ್ಟಾಗಿ ಸೇವಿಸ್ತೇವೆ. ಕಾರಣ ಏನು? ಅದು ನಮ್ಮ ದೈನಂದಿನ ಅಭ್ಯಾಸ. ನಮ್ಮ ಆತ್ಮಿಕ ಜೀವಿತದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ದೇವರ ವಾಕ್ಯ ಓದುವಂಥದ್ದು, ಎಲ್ಲ ಸಮಯದಲ್ಲೂ ದೇವರನ್ನೇ ಎಲ್ಲ ವಿಷಯಗಳಲ್ಲಿ ಆತುಕೊಳ್ಳುವಂಥದ್ದು, ಇದೆಲ್ಲ ನಮ್ಮ ಅಭ್ಯಾಸಗಳಾಗಿರಬೇಕು. ಆದರೆ ನಮಗಿದೇನಾಗಿದೆ ಅಂದರೆ, ಯಾವಾಗಲೂ ಒಂದು ಸಮಯದಲ್ಲಿ ಮಾಡಿದರೆ ಆಯಿತು. ನಮಗೆ ಕಷ್ಟ ಬರುವಾಗ, ನಮಗೆ ವೇದನೆ ಬರುವಾಗ, ಅನಾರೋಗ್ಯ ಬರುವಾಗ, ದುಃಖ ಇರುವಾಗ, ಹಣ ಖಾಲಿಯಾಗುವಾಗ, ಸಮಸ್ಯೆ ಬರುವಾಗ ಅಲ್ಲ ದೇವರನ್ನು ಪ್ರಾರ್ಥಿಸುವಂಥದ್ದು, ದೇವರೊಟ್ಟಿಗೆ ಐಕ್ಯವಾಗಿರುವಂಥದ್ದು ಎಲ್ಲ ಸಮಯದಲ್ಲೂ. ಯಾಕೆಂದರೆ ದುಷ್ಟನಾದವನು ನಮ್ಮ ಜೀವಿತವನ್ನು ನಾಶಪಡಿಸಬೇಕೆಂದು ಯಾವಾಗಲೂ ಹೊಂಚು ಹಾಕುವವನಾಗಿದ್ದಾನೆ. ಯಾವಾಗಲೂ ನಮ್ಮನ್ನು ಎಲ್ಲಿ ತುಳಿಯಬೇಕು, ಎಲ್ಲಿ ಕರ್ತನಿಂದ ದೂರಪಡಿಸಬೇಕೆಂಬುದಾಗಿ ತಂತ್ರಗಳನ್ನು ಮಾಡುವ ಸಮಯದಲ್ಲಿ ನಾವು ಎಚ್ಚರವಾಗಿದ್ದು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡಿ ಕರ್ತನಲ್ಲಿ ನಾವು ಇರುವವರಾಗಬೇಕು. ವಾಕ್ಯ ಹೇಳ್ತದೆ, ಸೈತಾನನನ್ನು ನಾವು ಎದುರಿಸಬೇಕಂದ್ರೆ ನಾವು ಮೊದಲು ದೇವರಿಗೆ ಒಳಗಾಗಬೇಕು. ದೇವರಿಗೆ ಒಳಗಾಗುವಾಗ ಮಾತ್ರವೇ ನಮ್ಮ ಜೀವಿತದಲ್ಲಿ ಸೈತಾನನನ್ನು ಎದುರಿಸಲಿಕ್ಕೆ ಸಾಧ್ಯ. ದೇವರಿಗೆ ಹೇಗೆ ಒಳಗಾಗುವುದು? ದೇವರಿಗೆ ಕೊಡಬೇಕಾದ ಸಮಯವನ್ನು ದೇವರಿಗೆ ಕೊಡಬೇಕು. ನಾವು ಅನೇಕ ಸಮಯದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಸಮಯವಿಲ್ಲ ಎಂಬುದಾಗಿ ಹೇಳ್ತೇವೆ, ಆದರೆ ನಮ್ಮ ಸಮಯವನ್ನು ಬೇಡದೇ ಇರುವಂಥ ಕಾರ್ಯಗಳಿಗೆ ಉಪಯೋಗಿಸ್ತೇವೆ. ನಮಗೆ ಸಮಯ ಸಿಕ್ಕುವಾಗ ಪ್ರಾರ್ಥನೆ ಮಾಡುವುದನ್ನು ಬಿಟ್ಟು ಮೊಬೈಲನ್ನು ತೆಗೆದುಕೊಂಡು ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್, ಬೇಡವಾದ ಆ್ಯಪ್ಗಳನ್ನು ನೋಡುತ್ತಾ ಸಮಯವನ್ನು ವ್ಯರ್ಥವಾದ ಕಾರ್ಯಗಳಲ್ಲಿ ಕಳೆಯುವವರಾಗಿದ್ದೇವೆ. ಸಹೋದರ ಸಹೋದರಿಯರೇ, ಎಚ್ಚರವಾಗಿರಿ, ಸಮಯವಿಲ್ಲ. ನಾವು ಇನ್ನೂ ಬೇರೆಯವರು ಮಾಡುವಂಥ ವ್ಯರ್ಥವಾದ ಕಾರ್ಯಗಳನ್ನು ಮೊಬೈಲ್ನ ಮೂಲಕ, ಇನ್ಸ್ಟಾಗ್ರಾಮ್ ಮೂಲಕ ನೋಡುತ್ತಾ ಕುಳಿತುಕೊಳ್ಳುವುದಾದರೆ ನಮ್ಮ ಆತ್ಮಿಕ ಜೀವಿತವನ್ನು, ನಮ್ಮ ಆತ್ಮಿಕವಾದ ಕಾರ್ಯದಲ್ಲಿ ನಮ್ಮ ಆತ್ಮಿಕ ಮನುಷ್ಯನನ್ನು ನಾವು ಸಾಯಿಸುವವರಾಗಿದ್ದೇವೆ. ನಮ್ಮ ಆತ್ಮಿಕ ಮನುಷ್ಯನು ಒಣಗಿದ ಪರಿಸ್ಥಿತಿಗೆ ನಾವೇ ದುಡುವವರಾಗಿದ್ದೇವೆ. ಇದೇ ಮೂಲಕವಾಗಿಯೇ ನಾವು ಸೈತಾನನಿಗೆ ಅವಕಾಶ ಕೊಡ್ತೇವೆ ನಮ್ಮ ಜೀವಿತದ ಮೇಲೆ ಆಳ್ವಿಕೆ ಮಾಡಲಿಕ್ಕೆ. ನಾವು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಪ್ರಾರ್ಥನೆ ಮಾಡೋದನ್ನು ಬಿಟ್ಟು ಬೇರೆ ಕಾರ್ಯಗಳನ್ನು ಮಾಡುವಾಗ ದುಷ್ಟನಿಗೆ ನಾವು ಆಹ್ವಾನ ಕೊಟ್ಟಂತೆ ಆಗ್ತದೆ. ಪೇತ್ರನಿಗೆ ದೇವರು ಹೇಳಿದಂಥದ್ದು, ನೀನು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡು ಎಂಬುದಾಗಿ ಹೇಳಿದರು. ಆದರೆ ಅವನು ಪ್ರಾರ್ಥನೆ ಮಾಡುವುದನ್ನು ಬಿಟ್ಟು ನಿದ್ರೆ ಮಾಡಿದನು. ಆ ಸಮಯದಲ್ಲಿ ದುಷ್ಟನು ಅವನ ಜೀವಿತದಲ್ಲಿ ಕಾರ್ಯ ಮಾಡಿದನು. ಹಾಗೆ ನಮ್ಮ ಜೀವಿತದಲ್ಲೂ ಅಷ್ಟೇ, ದೇವರಿಂದ ದೂರಪಡಿಸುವ ಕಾರ್ಯಗಳನ್ನು ನಾವು ಮಾಡುವಾಗ ದುಷ್ಟನು ಆ ಅವಕಾಶವನ್ನು ಬಳಸಿಕೊಂಡು ನಮ್ಮ ಆತ್ಮಿಕ ಜೀವಿತವನ್ನು ಮುಟುಕುಗೊಳಿಸ್ತಾನೆ. ಇದರಿಂದ ನಾವು ನಮ್ಮ ಆತ್ಮಿಕ ಜೀವಿತದಲ್ಲಿ ಸೋತು ಹೋಗ್ತೇವೆ, ಒಣಗಿದ ಪರಿಸ್ಥಿತಿಗೆ ಬರ್ತೇವೆ, ವಾಕ್ಯಗಳನ್ನು ಕೇಳುವುದಿಲ್ಲ.
ಈ ವಾಕ್ಯಗಳು ನಮ್ಮ ಹೃದಯಕ್ಕೆ ಬೀಳದೇ ಇರೋ ಕಾರಣದಲ್ಲಿ ನಮಗೆ ಬರುವ ಸಮಸ್ಯೆಗಳಲ್ಲಿ ನಂಬಿಕೆ ಉಂಟಾಗೋದಿಲ್ಲ. ನಂಬಿಕೆ ಇಲ್ಲದೆ ಇರುವಂಥ ಜೀವಿತದಲ್ಲಿ ಸ್ಥಿರತೆ ಇರೋದಿಲ್ಲ. ಸ್ಥಿರತೆ ಇಲ್ಲದೆ ಏನು ತೀರ್ಮಾನ ತೆಗೆದುಕೊಳ್ಬೇಕು, ಹೇಗೆ ಜೀವಿತದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕೆಂಬುದಾಗಿ ತಿಳಿಯದೆ ಸೋಲುಗಳನ್ನು ಜೀವಿತದಲ್ಲಿ ಎದುರಿಸಬೇಕಾಗ್ತದೆ. ಪ್ರಾರ್ಥನೆ ಮಾಡದೆ, ದೇವರೊಟ್ಟಿಗೆ ಅನ್ಯೂನ್ಯತೆ ಇಟ್ಟುಕೊಳ್ಳದೆ, ದೇವರ ವಾಕ್ಯವನ್ನು ಧ್ಯಾನಿಸದೆ, ವ್ಯರ್ಥವಾದ ಕಾರ್ಯಗಳಲ್ಲಿ ಸಮಯವನ್ನು ಕಳೆಯುವಾಗ ಹೇಗೆ ಕ್ರಿಸ್ತನ ಬರುವಿಕೆಗಾಗಿ, ಹೇಗೆ ಕ್ರಿಸ್ತನ ಪ್ರತ್ಯಕ್ಷತೆಗಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕೆಂಬ ಕಾರ್ಯವೇ ನಮಗೆ ಗೊತ್ತಾಗೋದಿಲ್ಲ. ನಾವು ಆತ್ಮಿಕ ವಿಷಯಗಳಿಗೆ ನಾವು ಪ್ರಾಧಾನ್ಯತೆ ಕೊಡೋದಿಲ್ಲ, ದೇವರಿಗೆ ಪ್ರಾಧಾನ್ಯತೆ ಕೊಡೋದಿಲ್ಲ. ಬರೀ ಲೋಕದ ಕಾರ್ಯಗಳಿಗೆ ನೋಡಿ, ಲೋಕದ ಕಾರ್ಯಗಳಿಗೆ ಹೆಚ್ಚು ಯಾರು ಪ್ರಾಮುಖ್ಯತೆಯನ್ನು ಕೊಡ್ತಾರೋ ಅವರ ಜೀವಿತದಲ್ಲಿ ಭಯ, ಗಲಿಬಿಲಿ, ಹೋರಾಟ, ಅಪನಂಬಿಕೆ, ಅವಿಶ್ವಾಸ ಇವುಗಳೆಲ್ಲ ಕಾಣಿಸಲ್ಪಡಲಿಕ್ಕೆ ಮುಖ್ಯ ಕಾರಣ ಏನಂದರೆ ದೇವರಿಗೆ ನಿಮ್ಮ ಜೀವಿತದಲ್ಲಿ ಸಮಯ ಕೊಡದೇ ಇರುವುದು. ದೇವರಿಗೆ ಮೊದಲು ಸಮಯವನ್ನು ಕೊಡಿರಿ, ದೇವರಿಗೆ ಒಳಗಾಗಿರಿ, ಆಗ ಸೈತಾನನಿಗೆ ಅವಕಾಶ ನಿಮ್ಮ ಜೀವಿತದಲ್ಲಿ ಸಿಗೋದಿಲ್ಲ. ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ. ಸೈತಾನನಿಗೆ ಎದುರಿಸಬೇಕಂದ್ರೆ ದೇವರಿಗೆ ಒಳಗಾಗಬೇಕು. ದೇವರಿಗೆ ಒಳಗಾಗದೆ ನೀವು ಸೈತಾನನನ್ನು ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ಸೈತಾನನಿಗೆ ನೀವು ಅವಕಾಶ ಮಾಡಿಕೊಡಬಾರ್ದಂದ್ರೆ ದೇವರಿಗೆ ನೀವು ಒಳಗಾಗಬೇಕು. ಸಿಕ್ಕುವ ಸಮಯದಲ್ಲಿ ದೇವರಿಗೆ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ಆತನನ್ನು ಧ್ಯಾನಿಸುವುದರಲ್ಲಿ ನೀವು ಸಮಯವನ್ನು ಕೊಡದೆ, ಸಿಕ್ಕುವ ಸಮಯವೆಲ್ಲ ವ್ಯರ್ಥವಾಗಿರುವ ಕಾರ್ಯಗಳು, ಬೇಡವಾದ ಫ್ರೆಂಡ್ಸ್ಗಳ ಜೊತೆ ಮಾತನಾಡುವಂಥದ್ದು, ಇನ್ನೊಬ್ಬರ ಕುರಿತು ಕೆಟ್ಟದಾಗಿ ಮಾತನಾಡಲಿಕ್ಕೆ ನಮಗೆ ಸಮಯ ಇರ್ತದೆ. ಆದರೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳುವಾಗ ಅಯ್ಯೋ ನನಗೆ ಸಮಯನೇ ಇಲ್ಲ, ನಾನು ವೆರಿ ಬ್ಯುಸಿ, ನಾನು ತುಂಬ ಬ್ಯುಸಿ ಆಗಿದ್ದೇನೆ, ಬ್ಯುಸಿ ಎಂಬುದಾಗಿ ಯಾವಾಗಲೂ ನಾವು ಹೇಳ್ತೇವೆ. ನಾನು ತುಂಬ ಬ್ಯುಸಿ ಎಂದು ಈಗ ನೀವು ವ್ಯರ್ಥವಾದ ಕಾರ್ಯಗಳಿಗೆ ಪ್ರಯಾಸಪಟ್ಟು ಅವುಗಳ ಹಿಂದೆ ಹೋಗುವಾಗ ಕ್ರಿಸ್ತನ ಪ್ರತ್ಯಕ್ಷತೆ ದಿನದಲ್ಲಿ ನೀವು ಕೈ ಬಿಡಲ್ಪಡ್ತೀರ. ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ನೀವು ಕೈ ಬಿಡಲ್ಪಡುವಾಗ ಅದರಂಥ ದುರ್ಸ್ಥಿತಿ, ಅದರಂಥ ಕೆಟ್ಟ ಪರಿಸ್ಥಿತಿ ಬೇರೊಂದು ಇಲ್ಲ. ಆದ ಕಾರಣ ಸಿದ್ಧವಾಗಬೇಕು. ದೇವರ ವಾಕ್ಯ ಮತ್ತೆ ನಮಗೆ ತಿಳಿಯಪಡಿಸುವಂಥದ್ದಾಗಿದೆ. ಅದನ್ನು ಬರೆದ ಸುವಾರ್ತೆ 21ನೇ ಅಧ್ಯಾಯ 36ನೇ ವಚನವನ್ನು ನಾವು ಓದಿಕೊಳ್ಳೋಣ. 34ನೇ ವಚನದಿಂದನೇ ಓದಿಕೊಳ್ಳೋಣ. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದದಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಲಿನಂತೆ ಪಕ್ಕನೆ ಬಂದಿತು. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಇವುಗಳೆಲ್ಲ ಒಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಎಂದನು. ಹಾಗಾದರೆ ಹೇಗೆ ನಾವು ಸಿದ್ಧವಾಗಬೇಕು? ಎಲ್ಲ ಕಾಲದಲ್ಲಿ ನಾವು ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ತಾ ಎಚ್ಚರವಾಗಿರಬೇಕು. ಯಾವ ವಿಷಯದಲ್ಲಿ ಎಚ್ಚರವಾಗಿರಬೇಕು? ನಾವು ಪಾಪದ ವಿಷಯದಲ್ಲಿ ಎಚ್ಚರವಾಗಿರಬೇಕು. ನಮ್ಮನ್ನು ಶೋಧನೆಗೊಳಪಡಿಸುವಂಥ, ದೇವರಿಂದ ದೂರಪಡಿಸುವಂಥ ವಿಷಯಗಳಲ್ಲಿ ನಾವು ಎಚ್ಚರವಾಗಿರಬೇಕು. ದೇವರಿಗೆ ಇಷ್ಟವಿಲ್ಲದೆ ಇರುವ ಕಾರ್ಯಗಳು ನಮ್ಮ ಜೀವಿತಕ್ಕೆ ಬಾರದಂತೆ ನಾವು ಎಚ್ಚರವಾಗಿರಬೇಕು. ದೇವರ ವಾಕ್ಯವನ್ನು ಓದುವುದರಲ್ಲಿ, ದೇವರ ವಾಕ್ಯವನ್ನು ಕೇಳುವುದರಲ್ಲಿ, ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವುದರಲ್ಲಿ ನಾವು ಎಚ್ಚರವಾಗಿರಬೇಕು. ದೇವರ ಪ್ರತ್ಯಕ್ಷತೆಯಲ್ಲಿ ನೀವು ಶುದ್ಧರಾಗಿ ಕಾಣಿಸಲ್ಪಡಬೇಕಂದ್ರೆ ವಾಕ್ಯವು ಹೇಳ್ತದೆ, ದೇವರ ವಾಕ್ಯದಿಂದಲೇ ನಾವು ಶುದ್ಧೀಕರಣವಾಗಲಿಕ್ಕೆ ಸಾಧ್ಯ. ದೇವರ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ, ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ನೀವು ಶುದ್ಧರಾಗಿದ್ದೀರಿ. ಹಾಗಾದರೆ ಈ ವಾಕ್ಯಗಳನ್ನು ಕೇಳುವಾಗ, ಈ ವಾಕ್ಯವನ್ನು ಓದುವಾಗ, ಈ ವಾಕ್ಯಗಳಲ್ಲಿ ನಾವು ಧ್ಯಾನಿಸುವಾಗ, ಅದನ್ನು ಕೈಗೊಂಡು ನಡೆಯುವಾಗ ನಾವು ಶುದ್ಧರಾಗಿ ಜೀವಿಸಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಮತ್ತು ಮೇಲಿನ ವಚನ ಹೇಳ್ತದೆ, ಈ ವಿಷಯಗಳಲ್ಲಿ ಜಾಗರೂಕರಾಗಿರಿ. ಯಾವ ವಿಷಯ? ಅತಿ ಭೋಜನ ಮದದಿಂದ, ಅಮಲಿನಿಂದ, ಪ್ರಪಂಚದ ಚಿಂತೆಗಳಿಂದ ನಮ್ಮ ಹೃದಯಗಳೇನಾದರೂ ಭಾರವಾಗಿರುವುದಾದರೆ ನಾವು ಅದನ್ನು ಸರಿಪಡಿಸಿಕೊಳ್ಳಬೇಕು. ಯಾಕೆಂದರೆ ಆ ದಿವಸ, ಕರ್ತನ ಪ್ರತ್ಯಕ್ಷತೆಯ ದಿವಸ ಯಾವಾಗ ಬರ್ತದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಉರುಳಿನಂತೆ ಪಕ್ಕನೆ ಬಂದು ಬಿಡುತ್ತದೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಆ ದಿವಸ ಎಲ್ಲರ ಮೇಲೆ, ಭೂನಿವಾಸಿಗಳೆಲ್ಲರ ಮೇಲೆ ಬರ್ತದೆ. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳಿಂದ, ಇದರೆಲ್ಲದರಿಂದ ನಾವು ತಪ್ಪಿಸಿಕೊಂಡು ಮನುಷ್ಯ ಕುಮಾರನ ಮುಂದೆ, ಯೇಸುವಿನ ಮುಂದೆ ನಾವು ನಿಂತುಕೊಳ್ಬೇಕಂದ್ರೆ, ಆ ಪೂರ್ಣ ಶಕ್ತರಾಗಬೇಕಂದ್ರೆ ದೇವರಿಗೆ ವಿಜ್ಞಾಪನೆ ಮಾಡಬೇಕು, ದೇವರ ವಾಕ್ಯವನ್ನು ಓದಬೇಕು. ಇವುಗಳನ್ನು ಮಾಡುವಾಗ
ನಮ್ಮ ಜೀವಿತದಲ್ಲಿ ಅನೇಕ ಬದಲಾವಣೆಗಳು ಉಂಟಾಗ್ತದೆ. ಆತ್ಮನ ನಡೆಸುವಿಕೆ ಉಂಟಾಗ್ತದೆ. ಆತ್ಮನ ನಡೆಸುವಿಕೆ ಉಂಟಾಗುವಾಗ ನಮ್ಮ ಜೀವಿತದಲ್ಲಿ ನಾವು ಫಲ ಕೊಡಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ನಾವು ಫಲ ಕೊಡುವವರಾಗುವಾಗ ಮಾತ್ರವೇ ನಾವು ದೇವರಲ್ಲಿ ಸೇರಲಿಕ್ಕೆ ಸಾಧ್ಯ. ದೇವರು ಕೇಳ್ತಾರೆ, ನಿನ್ನಲ್ಲಿ ಎಷ್ಟು ವರಗಳಿದೆ ಎಂಬುದಾಗಿ ದೇವರು ಕೇಳೋದಿಲ್ಲ. ದೇವರು ಕೇಳೋದು, ಆರ್ ಯು ಬೇರಿಂಗ್ ಗುಡ್ ಫ್ರೂಟ್? ನಿಮ್ಮಲ್ಲಿ ಒಳ್ಳೆಯ ಫಲಗಳಿದೆಯಾ? ನೀನು ಒಳ್ಳೆಯ ಫಲಗಳನ್ನು ಕೊಡುವವನಾಗಿದೆಯಾ? ಪ್ರೀತಿ, ನಂಬಿಕೆ, ವಿಶ್ವಾಸ, ಸಂತೋಷ, ಸಮಾಧಾನ, ಸಾಧುತ್ವ, ಕ್ಷಮೆದಮೆ ಇವುಗಳು ನಿನ್ನಲ್ಲಿ ಉಂಟಾ ಎಂಬುದಾಗಿ ದೇವರು ಕೇಳ್ತಾನೆ. ದೇವರು ಹೊರಗಿನ ಸೌಂದರ್ಯವನ್ನು, ಹೊರಗಿನ ಕಾರ್ಯವನ್ನು, ನೀನೆಷ್ಟು ಸಭೆಯಲ್ಲಿ ಆತ್ಮಿಕನಾಗಿದೆ ಎಂಬುದಾಗಿ ದೇವರು ನೋಡೋದಿಲ್ಲ. ಕಪಟತನ ದೇವರಿಗೆ ಇಷ್ಟವಿಲ್ಲ. ಹೊರಗೊಂದು ಒಳಗೊಂದು ಜೀವಿತ ದೇವರಿಗೆ ಇಷ್ಟವಿಲ್ಲ. ಈಗಿರುವಂಥ ಪರಿಸ್ಥಿತಿಗಳಲ್ಲಿ ಇರುವವರು ನೀವು ಬದಲಾಗಬೇಕು. ಇಲ್ಲವಾದರೆ ಕರ್ತನ ಪ್ರತ್ಯಕ್ಷತೆಯ ದಿನದಲ್ಲಿ ನೀವು ನಿಲ್ಲಕ್ಕೆ ಸಾಧ್ಯವಾಗೋದಿಲ್ಲ. ಪ್ರಪಂಚದ ಚಿಂತೆಗಳು, ಎಷ್ಟೋ ಜನರಿಗೆ ಪ್ರಪಂಚದ ಚಿಂತೆಗಳಿಂದ ಅವರ ಹೃದಯ ತುಂಬ ಭಾರವಾಗಿ ಆತ್ಮಿಕ ಕಾರ್ಯಗಳಿಗೆ ಒತ್ತು ಕೊಡಬೇಕೆಂಬುದನ್ನೇ ಮರೆತು ಹೋಗಿರ್ತಾರೆ. ಕೆಲವರಿಗೆ ಪ್ರಪಂಚದ ಚಿಂತೆ, ಸಾಲಗಳಿಂದ ಅವರ ಹೃದಯ ಭಾರವಾಗಿರ್ತದೆ. ಕೆಲವರಿಗೆ ಅನೇಕ ವಿಧವಾದಂಥ ಆಸ್ತಿ, ಹಣ ಸಂಪಾದನೆ ಮಾಡಬೇಕು, ಮಕ್ಕಳಿಗೆ ಈ ಕಾರ್ಯ ಮಾಡಬೇಕು, ಮದುವೆ ಮಾಡಬೇಕು, ನಾನು ಇದನ್ನು ಕಟ್ಟಬೇಕು, ಹೀಗೆ ಅನೇಕ ವಿಧವಾದ ಪ್ರಪಂಚದ ಚಿಂತೆಗಳಲ್ಲಿ, ಗಲಿಬಿಲಿಗಳಲ್ಲಿ ಅವರ ಹೃದಯ ಭಾರವಾಗಿರ್ತದೆ. ಎಚ್ಚರವಾಗಿರ್ರಿ. ನಾವು ಸಂಪಾದಿಸಿದ ಯಾವುದನ್ನು ಕೂಡ ನಾವು ತೆಗೆದುಕೊಂಡು ಹೋಗೋದಿಲ್ಲ. ಆದರೆ ನಾವು ಕರ್ತನಲ್ಲಿ, ಈ ಭೂಮಿಯಲ್ಲಿ ಕರ್ತನ ಸಮ್ಮುಖದಲ್ಲಿ ಇರುವಂಥದ್ದು, ಕರ್ತನ ಸಮ್ಮುಖದಲ್ಲಿ ನಾವು ನಮ್ಮ ಸಮಯವನ್ನು ಕಳೆಯುವಾಗ, ಕರ್ತನ ಸಮ್ಮುಖದಲ್ಲಿ ಕರ್ತನ ವಾಕ್ಯಗಳು ನಮ್ಮನ್ನು ಶುದ್ಧಿಪಡಿಸುವಾಗ, ನಾವು ದೇವರೊಟ್ಟಿಗೆ ಐಕ್ಯವಾಗಿರುವಾಗ, ದೇವರಿಗಾಗಿ ಜೀವಿಸುವಾಗ, ಅದು ಮಾತ್ರ ನಮ್ಮನ್ನು ಪರಲೋಕಕ್ಕೆ ನಡೆಸುವಂಥದ್ದಾಗಿದೆ. ದೇವರನ್ನು ಬಿಟ್ಟು ದೂರವಾದವರು ಭ್ರಷ್ಟರಾಗ್ತಾರೆ. ದೇವರನ್ನು ಬಿಟ್ಟು ದೂರವಾಗುವವರು ನಾಶವಾಗ್ತಾರೆ. ಎಂತಹ ನಾಶನ ಅಂದರೆ ಅದು ಬೆಂಕಿಯ ಕೆರೆ ಎಂಬ ನಾಶನಕ್ಕೆ ಹೋಗ್ತಾರೆ. ಅಲ್ಲಿ ಯಾರೂ ಕೂಡ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಿಮಗೆ ಅವಕಾಶ ಇದೆ, ಈಗ ನಿಮಗೆ ಸಮಯವಿಲ್ಲ. ನೀವು ಎಚ್ಚರವಾಗಿರಬೇಕೆಂಬುದಾಗಿ ಇರುವುದಾದರೆ ನೀವು ಹೋಗುತ್ತಾ ಇರುವ ಮಾರ್ಗಗಳನ್ನು ಬಿಟ್ಟು ಮಾನಸಾಂತರಗೊಳ್ಳಬೇಕು. ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಇಷ್ಟು ದಿನ ನೀವು ಓಡಿದ್ದು ಸಾಕು. ಇಷ್ಟು ದಿನ ನೀವು ದೇವರಿಂದ ದೂರವಿದ್ದದ್ದು ಸಾಕು. ಸಮಯವಿಲ್ಲ. ಇಲ್ಲ, ನಾನು ನಾಳೆ ಬರ್ತೇನೆ, ಮುಂದಿನ ವಾರ ಚರ್ಚಿಗೆ ಬರ್ತೇನೆ. ಎಷ್ಟೋ ಜನರು ಕರೆಕ್ಟಾಗಿ ಸಭೆಗಳಿಗೆ ಹೋಗೋದಿಲ್ಲ, ಪ್ರಾರ್ಥನೆ ಮಾಡೋದಿಲ್ಲ, ವಾಕ್ಯಗಳನ್ನು ಓದಿ ಎಷ್ಟೋ ವರ್ಷಗಳಾಗಿರ್ತದೆ. ಎಷ್ಟೋ ಜನರು ಕ್ರಿಸ್ಮಸ್ನ ವಿಶ್ವಾಸಿಗಳಾಗಿರ್ತಾರೆ, ಈಸ್ಟರ್ನಲ್ಲಿ ವಾಕ್ಯಗಳನ್ನು ಓದ್ತಾರೆ. ಕೆಲವರು ಕರ್ತನ ಭೋಜನದಲ್ಲಿ ಇರುವಾಗ ಮಾತ್ರ ವಾಕ್ಯ ಓದಿ ಪ್ರಾರ್ಥನೆ ಮಾಡುವವರಾಗಿದ್ದಾರೆ. ಇದೆಲ್ಲ ಕ್ರೈಸ್ತಿಯ ಜೀವಿತ. ನಮ್ಮ ಜೀವಿತ, ನಮ್ಮ ನಡೆ, ನಮ್ಮ ನುಡಿ ಆರಾಧನೆ ಎಂಬುದಾಗಿ ಹೇಳುವುದಾದರೆ ಬರೀ ಭಾನುವಾರ ಒಂದು ದಿವಸ ಹೋಗಿ ಮಾಡುವಂಥದ್ದಲ್ಲ ಆರಾಧನೆ. ಬರೀ ಒಂದು 4 ಹಾಡುಗಳನ್ನು ಹೇಳಿ ಬಂದರೆ ಅಲ್ಲ ಆರಾಧನೆ ಎಂಬುದಾದರೆ ನಮ್ಮ ಜೀವಿತದ ಮೂಲಕ ಕರ್ತನಿಗೆ ನಾವು ಸಲ್ಲಿಸುವಂಥದ್ದಾಗಿದೆ. ನಮ್ಮ ನುಡಿಗಳು, ನಮ್ಮ ನಡೆ, ನಮ್ಮ ಆಲೋಚನೆ, ನಮ್ಮ ಕ್ರಿಯೆ, ನಾವು ಇನ್ನೊಬ್ಬರೊಟ್ಟಿಗೆ ಏನು ನಡ್ಕೊಳ್ತೇವೆ, ನಾವು ಏನು ಫಲ ಕೊಡ್ತೇವೆ, ಅದರಿಂದಲೇ ದೇವರಿಗೆ ಮಹಿಮೆ ಆಗೋದು. ನಾವು ಆರಾಧನೆ ಮಾಡುವಾಗ ದೇವರಿಗೆ ಮಹಿಮೆ ಉಂಟಾಗ್ತದೆ ಅಲ್ವಾ? ಹಾಗಾದರೆ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಬಹಳ ಫಲ ಕೊಡುವುದರಿಂದಲೇ ತಂದೆಗೆ ಮಹಿಮೆ ಉಂಟಾಗ್ತದೆ. ಹಾಗಾದರೆ ನಾವು ಫಲ ಕೊಡಬೇಕಂದ್ರೆ ಕರ್ತನ ಆತ್ಮನು ನಮ್ಮಲ್ಲಿರಬೇಕು, ನಾವು ಆತನಲ್ಲಿ ನೆಲೆಗೊಂಡಿರಬೇಕು. ಆಗ ಮಾತ್ರ ನಾವು ಫಲ ಕೊಡಲಿಕ್ಕೆ ಸಾಧ್ಯ. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಳ್ಳದಿದ್ದರೆ ಹೇಗೆ ಫಲ ಕೊಡಲಾರದೋ, ನೀವು ನನ್ನನ್ನು ಬಿಟ್ಟು ನನ್ನಲ್ಲಿ ನೆಲೆಗೊಳ್ಳದೇ ಇದ್ದರೆ ಫಲ ಕೊಡಲಾರಿರಿ ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳುತ್ತದೆ. ದಯಮಾಡಿ ನಿಮ್ಮ ಸಮಯವನ್ನು ಕರ್ತನಿಗೆ ಕೊಡಿರಿ. ನಿಮ್ಮ ಫಲಗಳು, ನಾವು ಆರಾಧನೆ ಎಂಬುದಾಗಿ ಹೇಳುವುದಾದರೆ ಇನ್ನೊಬ್ಬರನ್ನು ಕ್ಷಮಿಸುವುದೇ. ನಮ್ಮ ತಪ್ಪಿಲ್ಲದೇ ಇದ್ದರೂ ಇನ್ನೊಬ್ಬರ ಮುಂದೆ ನಾವು ತಗ್ಗಿಸಿಕೊಂಡು, ತಪ್ಪಿಲ್ಲದೇ ಇದ್ದರೂ ಕೂಡ ನಾವು ಅವರನ್ನು ಸಹಿಸಿಕೊಂಡು, ಸೈರಣೆ ಮಾಡಿಕೊಂಡು, ನಾವೇ ತಗ್ಗಿಸಿಕೊಂಡು ಅವರನ್ನು ಕ್ಷಮಿಸಿ ಅಥವಾ ನಾವು ಅವರ ಬಳಿ ಕ್ಷಮೆ ಕೇಳುವುದೇ ನಿಜವಾದ ಆರಾಧನೆ ಆಗಿದೆ. ನಾವು ಇನ್ನೊಬ್ಬರಿಗೆ ಅನುಕಂಪ ತೋರಿಸುವುದು, ದಯೆ ತೋರಿಸುವಂಥದ್ದು ಆರಾಧನೆ ಆಗಿದೆ. ಇನ್ನೊಬ್ಬರನ್ನು ಕ್ಷಮಿಸುವಂಥದ್ದು ಆರಾಧನೆ ಆಗಿದೆ. ನಮ್ಮ ನಡೆ, ನಮ್ಮ ನುಡಿಗಳಲ್ಲಿ, ನಮ್ಮ ಊರಿನಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ, ಎಲ್ಲ ಕಡೆಯಲ್ಲೂ
ದೇವರಿಗೆ ನಾವು ಮಹಿಮೆ ಪಡಿಸಬೇಕು. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಕ್ರಿಯೆಗಳ ಮೂಲಕ ಫಲ ಕೊಡುವವರಾಗಬೇಕು. ಫಲ ಕೊಡುವುದರಿಂದಲೇ ಕರ್ತನನ್ನು ಮಹಿಮೆ ಪಡಿಸಲಿಕ್ಕೆ ಸಾಧ್ಯ. ನಾವು ಆರಾಧನೆ ಮಾಡುವಾಗ ಆತನನ್ನು ಮಹಿಮೆ ಪಡಿಸ್ಲಿಕ್ಕಾಗಿ ಅಲ್ವ ನಾವು ಆರಾಧನೆ ಮಾಡುವುದು. ಹಾಗಾದರೆ ದೇವರ ವಾಕ್ಯ ಹೇಳ್ತದೆ, ನೀವು ಬಹಳ ಫಲ ಕೊಡುವುದರಿಂದಲೇ ತಂದೆಗೆ ಮಹಿಮೆ ಉಂಟಾಗ್ತದೆ. ನಾವು ನೆನೆಸಿಕೊಳ್ತೇವೆ 4 ಹಾಡು ಹೇಳಿದ ತಕ್ಷಣ ದೇವರಿಗೆ ಮಹಿಮೆ ಆಗ್ತದೆ. ಇಲ್ಲ, ನಮ್ಮ ಫಲಗಳಿಂದಲೇ, ಬಹಳ ಫಲ ಕೊಡೋದ್ರಿಂದಲೇ ದೇವರಿಗೆ ಮಹಿಮೆ ಉಂಟಾಗ್ತದೆ. ಹಾಗಾದರೆ ನಮ್ಮನ್ನು ನಾವು ಕರ್ತನ ಸಮ್ಮುಖದಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ. ಸಮಯವಿಲ್ಲ, ಇದು ಕಡೆಯ ದಿವಸವಾಗಿದೆ. ಎಚ್ಚರವಾಗಿದ್ದು ಸಮಯವು ಬಹು ಬೆಲೆ ಉಳ್ಳದೆಂಬುದಾಗಿ ನಾವು ಉಪಯೋಗಿಸಿಕೊಳ್ಳೋಣ. ಪ್ರಾರ್ಥನೆಯಲ್ಲಿ ಸಮಯ ಕಳೀರಿ, ವಾಕ್ಯದಲ್ಲಿ ಸಮಯ ಕಳೀರಿ. ಬರೀ ಕಷ್ಟದ, ನೋವು, ವೇದನೆ, ಸಂಕಟ, ವ್ಯವಹಾರಗಳು ಸರಿಯಾಗಬೇಕು, ಹಣಕಾಸಿನ ವಿಷಯದಲ್ಲಿ ನಾನು ಸ್ಟ್ರಾಂಗ್ ಆಗಬೇಕಂತ ಪ್ರಾರ್ಥನೆ ಮಾಡಬೇಡಿ. ನೀವು ಕರ್ತನ ಬರುವಿಕೆಗೆ ಸಿದ್ಧಗೊಳಿಸಲಿಕ್ಕೋಸ್ಕರವಾಗಿ ದೇವರ ಸಮ್ಮುಖದಲ್ಲಿ ಯಾವಾಗಲೂ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ. ದೇವರ ವಾಕ್ಯವನ್ನು ನಾವು ಯಾಕೆ ಓದಬೇಕಂದ್ರೆ ನಮ್ಮನ್ನು ಸರಿಪಡಿಸುವಂಥದ್ದು, ನಮ್ಮನ್ನು ಶುದ್ಧಿಪಡಿಸುವಂಥದ್ದೇ ದೇವರ ವಾಕ್ಯ ಆಗಿದೆ. ಯವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವಂಥದ್ದು ದೇವರ ವಾಕ್ಯದಿಂದಲೇ. ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಎಂದು ವಾಕ್ಯ ಹೇಳ್ತದೆ. ಹಾಗಾದರೆ ನಮ್ಮನ್ನು ಶುದ್ಧಿಪಡಿಸಿ ನಡೆಯಬೇಕಾದ ಮಾರ್ಗದಲ್ಲಿ ನಡೆದು ಕರ್ತನ ಪ್ರತ್ಯಕ್ಷತೆಗಾಗಿ ನಮ್ಮನ್ನು ಸಿದ್ಧಪಡಿಸುವಂಥದ್ದಾಗಿದೆ. ಸಮಯವಿಲ್ಲದೆ ಇರೋ ಕಾರಣ ಎಚ್ಚರವಾಗಿದ್ದು ಕರ್ತನಿಗೆ ಸಮಯ ಕೊಡಿರಿ. ವ್ಯರ್ಥವಾದ ಕಾರ್ಯಗಳನ್ನು ನೋಡುವುದನ್ನು ಬಿಡಿರಿ. ಅನೇಕ ಮೋಸವಾದ ಕಾರ್ಯಗಳನ್ನು ನೋಡಿ, ಎಷ್ಟೋ ಜನರು ಈ ವ್ಯರ್ಥವಾದ ಕಾರ್ಯಗಳನ್ನು ನೋಡಿ ನೋಡಿ ಅನೇಕರು ಮೋಸ ಹೋಗ್ತಾ ಇದ್ದಾರೆ. ಆನ್ಲೈನ್ಗಳಲ್ಲಿ ಸ್ಕ್ಯಾಮ್ಗೊಳಗಾಗ್ತಾ ಇದ್ದಾರೆ, ಹಣವನ್ನು ಕಳ್ಕೊಳ್ತಾ ಇದ್ದಾರೆ, ಸಮಾಧಾನ ಕಳ್ಕೊಳ್ತಾ ಇದ್ದಾರೆ, ಕುಟುಂಬಗಳನ್ನು ನಷ್ಟಪಡಿಸಿಕೊಳ್ತಾ ಇದ್ದಾರೆ ವ್ಯರ್ಥವಾದ ಕಾರ್ಯಗಳನ್ನು ನೋಡುವುದರಿಂದ. ಈ ವ್ಯರ್ಥವಾದ ಕಾರ್ಯಗಳನ್ನು ನೋಡುವುದರಿಂದ ಏನೂ ಲಾಭ ಇಲ್ಲ, ಬರೀ ನಷ್ಟವೇ ಉಂಟಾಗ್ತದೆ. ತಾತ್ಕಾಲಿಕವಾದ ಒಂದು ಸಂತೋಷಕ್ಕಾಗಿ ವ್ಯರ್ಥವಾಗಿರುವಂಥ ಕಾರ್ಯಗಳನ್ನು ನೋಡಿ ನಿಮ್ಮ ಜೀವಿತವನ್ನು, ಸಮಯವನ್ನು ನಾಶಪಡಿಸಿಕೊಳ್ಳಬೇಡಿ. ಕರ್ತನಿಗಾಗಿ ನಿಮ್ಮ ಸಮಯವನ್ನು ಕೊಡಿರಿ. ಕರ್ತನ ಪ್ರತ್ಯಕ್ಷತೆಯಲ್ಲಿ ಯಾವ ದೋಷವಿಲ್ಲದವರಾಗಿ ಸಂಪೂರ್ಣವಾಗಿ, ಪರಿಪೂರ್ಣವಾಗಿ ನೀವು ಕಾಣಿಸಿಕೊಳ್ಳಿಕ್ಕಾಗುವಂತೆ ದೇವರು ಸಹಾಯ ಮಾಡುವ ಆತನಾಗಿದ್ದಾನೆ. ನಾವು ಪ್ರಾರ್ಥಿಸೋಣ. ಪರಿಶುದ್ಧನಾಗಿರುವ ದೇವರೇ, ಕೊಟ್ಟ ವಾಕ್ಯಗಳಿಗಾಗಿ ಸ್ತೋತ್ರ. ಈ ವಾಕ್ಯಗಳನ್ನು ಕೇಳುವವರನ್ನ ಶುದ್ಧಿಪಡಿಸು ದೇವರೇ. ಸಮಯವನ್ನು ವ್ಯರ್ಥ ಮಾಡುತ್ತಾ ದೇವರೇ, ಸಮಯವನ್ನು ಪರಿಶುದ್ಧಾತ್ಮನೆ ಬೇರೆ ವಿಷಯಗಳಲ್ಲಿ ಕಳೆಯುವಂಥ ಸಹೋದರ ಸಹೋದರಿಯರು ಈ ವಾಕ್ಯಗಳನ್ನು ಕೇಳಿ ಮಾನಸಾಂತರಗೊಂಡು ಇನ್ನು ಮುಂದೆ ನಿನ್ನ ಪ್ರತ್ಯಕ್ಷತೆಗಾಗಿ ಎಚ್ಚರವಾಗಿದ್ದು ಸಿದ್ಧವಾಗಲಿಕ್ಕೆ ನೀನು ಸಹಾಯ ಮಾಡಬೇಕಾಗಿ, ಈ ವಾಕ್ಯ ಕೇಳಿದ ಎಲ್ಲರನ್ನ ಬದಲಿಸಬೇಕಾಗಿ, ನನ್ನನ್ನು ಕೇಳುವಂಥ ಎಲ್ಲರನ್ನ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.